ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರ ಭ್ರಷ್ಟಾಚಾರದ ಹೇಳಿಕೆಯನ್ನ ಪ್ರತಿಪಕ್ಷ ಬಿಜೆಪಿ ಸ್ವಾಗತಿಸಿದೆ. ಕಾಂಗ್ರೆಸ್ ಸರ್ಕಾರದ ಮೇಲೆ ಕಿಡಿಕಾರಿದೆ ಬಿಜೆಪಿ. ಕಾಂಗ್ರೆಸ್ಗೆ ಕರ್ನಾಟಕವೇ ಎಟಿಎಂ ಆಗಿದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ದಾಳಿಯನ್ನು ಮಾಡಿದೆ. ಸಿದ್ದು ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ದಾಳಿಯನ್ನು ಮಾಡಿದೆ. ಸರ್ಕಾರ ಬೆಲೆ ಏರಿಕೆ ಮಾಡಿ ಲೂಟಿ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಅಶ್ವಥ್ ನಾರಾಯಣ್ ಮಾತಾಡಿದ್ದಾರೆ, ಆರ್ ಅಶೋಕ್ ಮಾತಾಡಿದ್ದಾರೆ. ಈ ಸರ್ಕಾರ ಭ್ರಷ್ಟ ಸರ್ಕಾರ, ಅವರದೇ ಪಾರ್ಟಿಯ ಶಾಸಕರು ಹೇಳ್ತಾ ಇದ್ದಾರೆ ಅನ್ನೋದನ್ನ ಹೇಳಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಬಿಜೆಪಿ ನಾಯಕರು. ಅಧಿಕೃತವಾಗಿ ಅವರೇ ಅಕ್ರಿಡೇಷನ್ ಕೊಟ್ಟಿದ್ದಾರಲ್ಲಪ್ಪ, ಮಾನ್ಯತೆ ಕೊಟ್ಟಿದ್ದಾರೆ, ಅವರಿಗೆ ಶುಭಾಶಯ ಕೊಡ್ತೇನೆ. ಇದು ನಾವು ಹೇಳ್ತಾನೆ ಇದ್ದೀವಿ, ಈ ರಾಜ್ಯದ ಜನ ಹೇಳ್ತಾನೆ ಇದ್ದಾರೆ. ಆಡಳಿತ ಪಕ್ಷದ ಒಬ್ಬ ಹಿರಿಯ ನಾಯಕನೇ ಅಡ್ವೈಸರ್ ಟು ಎಕನಾಮಿಕ್ ಅಡ್ವೈಸರ್, ಫೈನಾನ್ಷಿಯಲ್ ಅಡ್ವೈಸರ್ ಟು ಚೀಫ್ ಮಿನಿಸ್ಟ್ರೇ ಈ ರೀತಿ ಅಧಿಕೃತವಾಗಿ ಹೇಳಿಕೆ ಕೊಟ್ಟಿದ್ರೆ ನಿಜಕ್ಕೂ ಅವರಿಗೆ ನನ್ನ ಅಭಿನಂದನೆಗಳು. ಇವತ್ತು ಇಡೀ ಸರ್ಕಾರಕ್ಕೆ ಕನ್ನಡಿ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಬಹಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ತಿಳಿಸಿದ್ದಾರೆ, ಇಡೀ ವಿಶ್ವದಲ್ಲೇ ಅತಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿರುವಂಥದ್ದು ಇದು ಒಳ್ಳೆ ಹೇಳಿಕೆ, ನಾನು ಸ್ವಾಗತಿಸ್ತೀನಿ. ಎಕನಾಮಿಕ್ ಅಡ್ವೈಸರ್ ಆಫ್ ಚೀಫ್ ಮಿನಿಸ್ಟರ್ ಬಸವರಾಜ ರಾಯರೆಡ್ಡಿ ಅವರು ಮಾಡಿರ್ತಕ್ಕಂಥ ಒಂದು ಹೇಳಿಕೆ ಪತ್ರಿಕೆಗಳಲ್ಲಿ ಇವತ್ತು ಎಲ್ಲವೂ ಕೂಡ ನೀವು ಬಿತ್ತರಿಸಿದ್ದೀರಿ. ನಾನು ಬಸವರಾಜ ರಾಯರೆಡ್ಡಿ ಸಾಹೇಬರಿಗೆ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳು, ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಕಾರಣ, ಇಷ್ಟು ಮುಕ್ತವಾಗಿ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು, ಅದರಲ್ಲೂ ಎಕನಾಮಿಕ್ ಅಡ್ವೈಸರ್ ಆಫ್ ಮುಖ್ಯಮಂತ್ರಿಗಳು ಅತ್ಯಂತ ಮುಕ್ತವಾಗಿ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಕರ್ನಾಟಕ ರಾಜ್ಯ ನಂಬರ್ 1 ಸ್ಥಾನಕ್ಕೆ ತಲುಪಿದೆ ಅಂತಕ್ಕಂಥದ್ರ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಅವರೇ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಪತ್ರಿಕೆಗಳಲ್ಲಿ ತಾವೆಲ್ಲ ಬರೆದಿದ್ದೀರಿ, ಬೆಳಗ್ಗೆ ನಾವು ಓದಿದ್ದೇವೆ. ಸರ್, ಈಗ ಬಸವರಾಜ ರಾಯರೆಡ್ಡಿ ಅವರು ರಾಜ್ಯದಲ್ಲಿ ಕರ್ನಾಟಕನೇ ನಂಬರ್ 1 ಭ್ರಷ್ಟಾಚಾರದಲ್ಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ ಸರ್. ಸತ್ಯ ಕಹಿ ಆಗಿರ್ತದೆ. ಆದರೆ ಅವರು ಕಾಂಗ್ರೆಸ್ ಸರ್ಕಾರ ವಿಚಾರದಲ್ಲಿ ತಿಳಿಸಿರುವಂಥದ್ದು ಒಳ್ಳೆಯ ಹೇಳಿಕೆ. ಆದರೆ ಅವ್ರ ಮಾತನ್ನು ಕೇಳೋರು ಯಾರಿಲ್ಲ ಅಲ್ಲಿ. ಪ್ರತಿಯೊಬ್ಬರು ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಾಡೋರೇ ಇರೋದು ಹೆಚ್ಚು ಕಡಿಮೆ. ಹಾಗಾಗಿ ಎಲ್ಲ ಈ ಆಪಾದನೆ ಯಾವಾಗಲೂ ಕೇಳ್ತಾನೆ ಇರ್ತೀವಿ. ಈ ಆಪಾದನೆ ಎಲ್ಲರ ಮೇಲೆ ಇರುವಂಥದ್ದಿದೆ. ಸೊ ಈ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಿರೋದು ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ಇದು ATM ಸರ್ಕಾರ, ಕಾಂಗ್ರೆಸ್ಸಿನ ATM ಆಗಿದೆ. ಮುಖ್ಯಮಂತ್ರಿಗಳ ಸಲಹೆಗಾರ ಇಂಥ ಒಂದು ಹೇಳಿಕೆ ನೀಡಿರ್ತಕ್ಕಂಥದ್ದು ಸರ್ಕಾರದ ಭ್ರಷ್ಟಾಚಾರವನ್ನು ಇವತ್ತು ಅನಾವರಣ ಮಾಡಿದ್ದಾರೆ. ಇವತ್ತು ಖಂಡಿತ ಅನಾವರಣ ಆಗಿದೆ. ಅವರು ಫೈನಾನ್ಷಿಯಲ್ ಅಡ್ವೈಸರೇ ಇವತ್ತಿನ ಈ ಪರಿಸ್ಥಿತಿಯನ್ನು ಭಾಳ ಸ್ಪಷ್ಟವಾಗಿ, ಭಾಳ ನೋವಿನಿಂದ ಅಟ್ಲೀಸ್ಟ್ ಹೇಳುವಂಥ ಧೈರ್ಯನಾರ ಮಾಡಿದ್ದಾರೆ. ಇದು ಒಳ್ಳೆ ಹೇಳಿಕೆ ಕೂಡ. ಹಾಗಾಗಿ ಅವರು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಬಗ್ಗೆ ನಾನು ಹೇಳ್ಬೋದು, ಅದನ್ನು ಅವರು ಮುಕ್ತವಾಗಿ ಹೇಳಿರೋದು. ಇವರ ಪಕ್ಷದವ್ರಿಗೆ ಇವತ್ತನಾರ ಇದರ ಬಗ್ಗೆ ಅರ್ಥ ಮಾಡಿಕೊಂಡು ಇದನ್ನು ಸರಿಪಡಿಸ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡಬೇಕು. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರ ಭ್ರಷ್ಟಾಚಾರದ ಹೇಳಿಕೆಯನ್ನ ಪ್ರತಿಪಕ್ಷ ಬಿಜೆಪಿ ಸ್ವಾಗತಿಸಿದೆ. ಕಾಂಗ್ರೆಸ್ ಸರ್ಕಾರದ ಮೇಲೆ ಕಿಡಿಕಾರಿದೆ ಬಿಜೆಪಿ. ಕಾಂಗ್ರೆಸ್ಗೆ ಕರ್ನಾಟಕವೇ ಎಟಿಎಂ ಆಗಿದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ದಾಳಿಯನ್ನು ಮಾಡಿದೆ. ಸಿದ್ದು ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ದಾಳಿಯನ್ನು ಮಾಡಿದೆ. ಸರ್ಕಾರ ಬೆಲೆ ಏರಿಕೆ ಮಾಡಿ ಲೂಟಿ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಅಶ್ವಥ್ ನಾರಾಯಣ್ ಮಾತಾಡಿದ್ದಾರೆ, ಆರ್ ಅಶೋಕ್ ಮಾತಾಡಿದ್ದಾರೆ. ಈ ಸರ್ಕಾರ ಭ್ರಷ್ಟ ಸರ್ಕಾರ, ಅವರದೇ ಪಾರ್ಟಿಯ ಶಾಸಕರು ಹೇಳ್ತಾ ಇದ್ದಾರೆ ಅನ್ನೋದನ್ನ ಹೇಳಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಬಿಜೆಪಿ ನಾಯಕರು. ಅಧಿಕೃತವಾಗಿ ಅವರೇ ಅಕ್ರಿಡೇಷನ್ ಕೊಟ್ಟಿದ್ದಾರಲ್ಲಪ್ಪ, ಮಾನ್ಯತೆ ಕೊಟ್ಟಿದ್ದಾರೆ, ಅವರಿಗೆ ಶುಭಾಶಯ ಕೊಡ್ತೇನೆ. ಇದು ನಾವು ಹೇಳ್ತಾನೆ ಇದ್ದೀವಿ, ಈ ರಾಜ್ಯದ ಜನ ಹೇಳ್ತಾನೆ ಇದ್ದಾರೆ. ಆಡಳಿತ ಪಕ್ಷದ ಒಬ್ಬ ಹಿರಿಯ ನಾಯಕನೇ ಅಡ್ವೈಸರ್ ಟು ಎಕನಾಮಿಕ್ ಅಡ್ವೈಸರ್, ಫೈನಾನ್ಷಿಯಲ್ ಅಡ್ವೈಸರ್ ಟು ಚೀಫ್ ಮಿನಿಸ್ಟ್ರೇ ಈ ರೀತಿ ಅಧಿಕೃತವಾಗಿ ಹೇಳಿಕೆ ಕೊಟ್ಟಿದ್ರೆ ನಿಜಕ್ಕೂ ಅವರಿಗೆ ನನ್ನ ಅಭಿನಂದನೆಗಳು. ಇವತ್ತು ಇಡೀ ಸರ್ಕಾರಕ್ಕೆ ಕನ್ನಡಿ ಹಿಡಿಯುವಂಥ
ಕೆಲಸವನ್ನು ಮಾಡಿದ್ದಾರೆ. ಭಾಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ತಿಳಿಸಿದ್ದಾರೆ. ಇಡೀ ವಿಶ್ವದಲ್ಲೇ ಅತಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿರೋಂಥದ್ದು ಇದು ಒಳ್ಳೆ ಹೇಳಿಕೆ, ನಾನು ಸ್ವಾಗತಿಸ್ತೀನಿ. ಎಕನಾಮಿಕ್ ಅಡ್ವೈಸರ್ ಆಫ್ ಚೀಫ್ ಮಿನಿಸ್ಟರ್ ಬಸವರಾಜ ರಾಯರೆಡ್ಡಿ ಅವರು ಮಾಡಿರ್ತಕ್ಕಂಥ ಒಂದು ಹೇಳಿಕೆ ಪತ್ರಿಕೆಗಳಲ್ಲಿ ಇವತ್ತು ಎಲ್ಲವೂ ಕೂಡ ನೀವು ಬಿತ್ತರಿಸಿದ್ದೀರಿ. ನಾನು ಬಸವರಾಜ ರಾಯರೆಡ್ಡಿ ಸಾಹೇಬರಿಗೆ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳು, ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಕಾರಣ, ಇಷ್ಟು ಮುಕ್ತವಾಗಿ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು, ಅದರಲ್ಲೂ ಎಕನಾಮಿಕ್ ಅಡ್ವೈಸರ್ ಆಫ್ ಮುಖ್ಯಮಂತ್ರಿಗಳು ಅತ್ಯಂತ ಮುಕ್ತವಾಗಿ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಕರ್ನಾಟಕ ರಾಜ್ಯ ನಂಬರ್ 1 ಸ್ಥಾನಕ್ಕೆ ತಲುಪಿದೆ ಅಂತಕ್ಕಂಥದ್ರ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಅವರೇ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಪತ್ರಿಕೆಗಳಲ್ಲಿ ತಾವೆಲ್ಲ ಬರೆದಿದ್ದೀರಿ, ಬೆಳಗ್ಗೆ ನಾವು ಓದಿದ್ದೇವೆ. ಸರ್, ಈಗ ಬಸವರಾಜ ರಾಯರೆಡ್ಡಿ ಅವರು ರಾಜ್ಯದಲ್ಲಿ ಕರ್ನಾಟಕನೇ ನಂಬರ್ 1 ಭ್ರಷ್ಟಾಚಾರದಲ್ಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ ಸರ್. ಸತ್ಯ ಕಹಿ ಆಗಿರ್ತದೆ. ಆದರೆ ಅವರು ಕಾಂಗ್ರೆಸ್ ಸರ್ಕಾರ ವಿಚಾರದಲ್ಲಿ ತಿಳಿಸಿರುವಂಥದ್ದು ಒಳ್ಳೆಯ ಹೇಳಿಕೆ. ಆದರೆ ಅವ್ರ ಮಾತನ್ನು ಕೇಳೋರು ಯಾರಿಲ್ಲ ಅಲ್ಲಿ. ಪ್ರತಿಯೊಬ್ಬರು ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಾಡೋರೇ ಇರೋದು ಹೆಚ್ಚು ಕಡಿಮೆ. ಹಾಗಾಗಿ ಎಲ್ಲ ಈ ಆಪಾದನೆ ಯಾವಾಗಲೂ ಕೇಳ್ತಾನೆ ಇರ್ತೀವಿ. ಈ ಆಪಾದನೆ ಎಲ್ಲರ ಮೇಲೆ ಇರುವಂಥದ್ದಿದೆ. ಸೊ ಈ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುತ್ತಿರೋದು ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ಇದು ATM ಸರ್ಕಾರ, ಕಾಂಗ್ರೆಸ್ಸಿನ ATM ಆಗಿದೆ. ಮುಖ್ಯಮಂತ್ರಿಗಳ ಸಲಹೆಗಾರ ಇಂಥ ಒಂದು ಹೇಳಿಕೆ ನೀಡಿರ್ತಕ್ಕಂಥದ್ದು ಸರ್ಕಾರದ ಭ್ರಷ್ಟಾಚಾರವನ್ನು ಇವತ್ತು ಅನಾವರಣ ಮಾಡಿದ್ದಾರೆ. ಇವತ್ತು ಖಂಡಿತ ಅನಾವರಣ ಆಗಿದೆ. ಅವರು ಫೈನಾನ್ಷಿಯಲ್ ಅಡ್ವೈಸರೇ ಇವತ್ತಿನ ಈ ಪರಿಸ್ಥಿತಿಯನ್ನು ಭಾಳ ಸ್ಪಷ್ಟವಾಗಿ, ಭಾಳ ನೋವಿನಿಂದ ಅಟ್ಲೀಸ್ಟ್ ಹೇಳೋವಂಥ ಧೈರ್ಯನಾರ ಮಾಡಿದ್ದಾರೆ. ಇದು ಒಳ್ಳೆ ಹೇಳಿಕೆ ಕೂಡ. ಹಾಗಾಗಿ ಅವರು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಬಗ್ಗೆ ನಾನು ಹೇಳ್ಬೋದು. ಅದನ್ನು ಅವರು ಮುಕ್ತವಾಗಿ ಹೇಳಿರೋದು ಇವರ ಪಕ್ಷದವ್ರಿಗೆ ಇವತ್ತನಾರ ಇದರ ಬಗ್ಗೆ ಅರ್ಥ ಮಾಡಿಕೊಂಡು ಇದನ್ನು ಸರಿಪಡಿಸ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡಬೇಕು. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರ ಭ್ರಷ್ಟಾಚಾರದ ಹೇಳಿಕೆಯನ್ನ ಪ್ರತಿಪಕ್ಷ ಬಿಜೆಪಿ ಸ್ವಾಗತಿಸಿದೆ. ಕಾಂಗ್ರೆಸ್ ಸರ್ಕಾರದ ಮೇಲೆ ಕಿಡಿಕಾರಿದೆ ಬಿಜೆಪಿ. ಕಾಂಗ್ರೆಸ್ಗೆ ಕರ್ನಾಟಕವೇ ATM ಆಗಿದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ದಾಳಿಯನ್ನು ಮಾಡಿದೆ. ಸಿದ್ದು ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ದಾಳಿಯನ್ನು ಮಾಡಿದೆ. ಸರ್ಕಾರ ಬೆಲೆ ಏರಿಕೆ ಮಾಡಿ ಲೂಟಿ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಅಶ್ವಥ್ ನಾರಾಯಣ್ ಮಾತಾಡಿದ್ದಾರೆ, ಅಶೋಕ್ ಮಾತಾಡಿದ್ದಾರೆ. ಈ ಸರ್ಕಾರ ಭ್ರಷ್ಟ ಸರ್ಕಾರ, ಅವರದ್ದೇ ಪಾರ್ಟಿಯ ಶಾಸಕರು ಹೇಳ್ತಾ ಇದ್ದಾರೆ ಅನ್ನೋದನ್ನ ಹೇಳಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಬಿಜೆಪಿ ನಾಯಕರು. ಅಧಿಕೃತವಾಗಿ ಅವರೇ ಅಕ್ರಿಡೇಷನ್ ಕೊಟ್ಟಿದ್ದಾರಲ್ಲಪ್ಪ, ಮಾನ್ಯತೆ ಕೊಟ್ಟಿದ್ದಾರೆ, ಅವರಿಗೆ ಶುಭಾಶಯ ಕೊಡ್ತೇನೆ. ಇದು ನಾವು ಹೇಳ್ತಾನೆ ಇದ್ದೀವಿ, ಈ ರಾಜ್ಯದ ಜನ ಹೇಳ್ತಾನೆ ಇದ್ದಾರೆ. ಆಡಳಿತ ಪಕ್ಷದ ಒಬ್ಬ ಹಿರಿಯ ನಾಯಕನೇ ಅಡ್ವೈಸರ್ ಟು ಎಕನಾಮಿಕ್ ಅಡ್ವೈಸರ್, ಫೈನಾನ್ಷಿಯಲ್ ಅಡ್ವೈಸರ್ ಟು ಚೀಫ್ ಮಿನಿಸ್ಟ್ರೇ ಈ ರೀತಿ ಅಧಿಕೃತವಾಗಿ ಹೇಳಿಕೆ ಕೊಟ್ಟಿದ್ರೆ ನಿಜಕ್ಕೂ ಅವರಿಗೆ ನನ್ನ ಅಭಿನಂದನೆಗಳು. ಇವತ್ತು ಇಡೀ ಸರ್ಕಾರಕ್ಕೆ ಕನ್ನಡಿ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಬಹಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ತಿಳಿಸಿದ್ದಾರೆ. ಇಡೀ ವಿಶ್ವದಲ್ಲೇ ಅತಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿರೋಂಥದ್ದು ಇದು ಒಳ್ಳೆ ಹೇಳಿಕೆ, ನಾನು ಸ್ವಾಗತಿಸ್ತೀನಿ. ಎಕನಾಮಿಕ್ ಅಡ್ವೈಸರ್ ಆಫ್ ಚೀಫ್ ಮಿನಿಸ್ಟರ್